ದೇವಕಿ, ದೇವಕಿ, ಏನು ಏನಾಯ್ತು? ಯಾಕೆ ಹಿಂಗೆ ಮಂಕ ಕೂತಿದ್ಯಾ? ಏನೂ ಇಲ್ಲ ರೀ. ನಾನಾಗಲೇ ಬೈದೆ ಅಂತನಾ? ಐ ಆಮ್ ರಿಯಲಿ ಸಾರಿ ದೇವಕಿ. ನಾನು ಹಾಗೆ ಬಿಹೇವ್ ಮಾಡಬಾರ್ದಾಗಿತ್ತು. ಆದರೆ ನಿಂಗೆ ಗೊತ್ತು, ಕೌಸಲ್ಯ ವಿಷಯದಲ್ಲಿ ಯಾರಾದರೂ ನನ್ನ ಕೋಪ ಬರ್ಸಿದ್ರೆ ನಾನಾಗಿರಲ್ಲ ಅಂತ. ಐ ಆಮ್ ಸಾರಿ. ಪರವಾಗಿಲ್ಲ ರೀ, ನಾನೇನು ಅದಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ. ಈ ನಿನ್ನ ಬೇಜಾರಿಗೆ ಕಾರಣ ಏನು? ಪ್ರಾರ್ಥನಾ. ಇಷ್ಟು ವರ್ಷದಿಂದ ನೀವು ಅವಳನ್ನು ದ್ವೇಷಿಸ್ತಾ ಬಂದಿದ್ದೀರಾ. ನಾನು ಯಾವತ್ತೂ ಅದಕ್ಕೆ ಅಡ್ಡಿ ಬಂದಿಲ್ಲ. ಬದಲಾಗಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತಾನೇ ಇದ್ದೆ. ಹಾಗಂತ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಇವತ್ತು ಹಬ್ಬ. ಹೆಣ್ಮಕ್ಳ ಕಣ್ಣಲ್ಲಿ ನೀರ್ ತರಿಸೋದು ಒಳ್ಳೇದಲ್ಲ ರೀ. ಇವತ್ತು ಒಂದಿನ ಅವಳು ಸೀರೆ ಉಡ್ಲಿ ಅಂತ ನಾನು ನಿಮ್ಗೆ ಹೇಳ್ತಾನೆ. ಮತ್ತೆ ಅದೇ ವಿಚಾರ ಮಾತಾಡೋದು ಬೇಡ. ಗುಡ್ ನೈಟ್. ಪ್ರಾರ್ಥನಾ ನನ್ನ ಹೊಟ್ಟೆಲ್ ಹುಟ್ಟದೇ ಇರ್ಬೋದು, ಕರಳ ಸಂಬಂಧನ ಹಂಚ್ಕೊಳ್ದೇ ಇರ್ಬೋದು, ಆದರೆ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನಾನು ಅವಳನ್ನ. ಆದರೆ ಈಗ ನನಗಿಂತ ಹೆಚ್ಚಾಗಿ ವಾಸುಕಿ ಅಕ್ಕ ಅವಳ ಹತ್ರ ಆಗ್ತಾ ಇದ್ದಾರೆ, ಪ್ರೀತಿ ಕೊಡ್ತಿದ್ದಾರೆ ಅನಿಸ್ತಾ ಇದೆ. ಪ್ರಾರ್ಥನೆಗೆ ಅಂಥ ಪ್ರೀತಿ ಅವಶ್ಯಕತೆ ಇದೆ. ಆದರೆ ಆ ಪ್ರೀತಿ ನನ್ನ ಪ್ರೀತಿನ ಮರೆಸಿ ಅವಳನ್ನ ನನ್ನಿಂದ ದೂರ ಮಾಡಿಬಿಟ್ರೆ ನನ್ನ ಮಗಳು ನನ್ನಿಂದ ದೂರ ಆಗ್ಬಿಟ್ರೆ ವಿಷಯದಲ್ಲಿ ನಾನು ಡಿಟೆಕ್ಟಿವ್ ಕೆಲಸ ಮಾಡೋ ಹಾಗೆ ಮಾಡ್ಬಿಟ್ಟಿದ್ದಾನಲ್ಲ. ಒಂದೊಂದ್ಸಲ ಇವನ್ ಮಾತನ್ನ ಯಾಕೆ ನಂಬಬೇಕು ಅನ್ಸುತ್ತೆ. ಆದರೆ ಇವನ್ ಹೇಳ್ತಿರೋ ಪಾಯಿಂಟ್ಸ್ ಎಲ್ಲ ಅಕ್ಕನ ವಿಷಯದಲ್ಲಿ ಮ್ಯಾಚ್ ಆಗ್ತಿದೆ. ಹೇಗಾದ್ರೂ ಮಾಡಿ ಯಾವ್ದಾರ ಒಂದು ಕ್ಲೂ ಸಿಗುತ್ತಾ ಅಂತ ನೋಡ್ಬೇಕು. ನಿಮ್ಮಕ್ಕೊಂದು ಒಂಟಿ ಕಾಲ್ಗೆ ಜಾಣೆಗಳು ಸತ್ಯ. ಅರೆ ಇದ್ಯಾ ಒಂಟಿ ಕಾಲ್ಗೆಜ್ಜೆ? ಇನ್ನೊಂದೇನಾಯ್ತು? ಹೌದು, ಇದು ಅಭಿಯವ್ರ ಹತ್ರ ಕಿತ್ಕೊಂಡಿದ್ ಗೆಜ್ಜೆನೆ. ಇದ್ರ ಪೇರೇನಾಯ್ತು? ಅವನ್ ಹೇಳಿದ ಒಂಟಿ ಕಾಲ್ ಗೆಜ್ಜೆ ಇದೇ ಇರ್ಬೋದಾ?
ಓಹೋ, ಡಿಟೆಕ್ಟಿವ್ ಕೆಲಸ ಶುರು ಮಾಡ್ಕೊಂಡಿದ್ಯಾ? ಮಾಡು ಮಾಡು, ನನ್ನ ಕಡೆನೂ ಸಾಕ್ಷಿ ಸ್ಟ್ರಾಂಗ್ ಆಗಿದ್ದಾವೆ. ಎರಡು ಒಂದೇ ಅಂದ್ರೆ ಅಕ್ಕ ಯುವ ಈಗ ಹೇಳು ಕಂದ, ಯಾಕೆ ಇಷ್ಟೊಂದು ಅಳ್ತಾ ಇದೀಯಾ? ಸೀರೆ ಯಾಕೆ ವಾಪಸ್ ಕೊಟ್ಬಿಟ್ಟೆ? ಅಪ್ಪನೇ ಕೇಳಿದ್ರಾ? ಇಲ್ಲ. ಮತ್ಯಾಕೆ ತೆಗೆದ್ಬಿಟ್ಟೆ? ಅದೆಷ್ಟು ಮುದ್ದ ಕಾಣಿಸ್ತಾ ಇದ್ದೆ ಗೊತ್ತಾ ಆ ಸೀರೆನಲ್ಲಿ? ಹಬ್ಬ ಮುಗಿದಲ್ಲ ಚಿಕ್ಕಿ, ಅದಕ್ಕೆ ಕೊಟ್ಟೆ. ಪ್ರಾರ್ಥನಾ, ನಾನು ನಿನ್ನ ಹೆತ್ತ ತಾಯಿ ಅಲ್ಲದೆ ಇರ್ಬೋದು, ನಿನ್ನನ್ನ ನಾನು ಈಗಷ್ಟೇ ನೋಡ್ತಾ ಇರ್ಬೋದು, ಆದ್ರೆ ನನ್ನ ಮಗಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡಿ ನಾನಲ್ಲ. ಪ್ರಾರ್ಥನಾ, ನಿಜ ಹೇಳು, ಬಾವ ನಿಮ್ಮಪ್ಪ ನಿನ್ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ? ಪಾವನಿ ಥರ ನಿನ್ನನ್ನು ಯಾವಾಗ್ಲೂ ಪ್ರೀತಿ ಮಾಡ್ತಿರ್ತಾರಾ ಅಥವಾ ಯಾವಾಗ್ಲೂ ಬೈತಿರ್ತಾರಾ? ಒಳ್ಳೆ ಕೆಲಸಕ್ಕೆ ಹೋಗೋಕ್ ಮುಂಚೆ ಈ ಹಾಳಾದವಳ ಮುಖದರ್ಶನ ಆಯ್ತು ಅಂದ್ರೆ ಆ ಕೆಲಸ ಆದ ಹಾಗೆ. ಈ ಮನೆಯಲ್ಲಿ ಇವಳಿಗೆ ಅಂತ ಮಾಡೋ ಕಾರ್ಯ ಒಂದೇ, ಅದು ಇವಳ ತಿಥಿ. ಕಂದ, ನಿನ್ ಮುಂಚೆ ಹೇಗಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ಇನ್ಮೇಲೆ ನಾನು ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ನೀನ್ ನನ್ನ ಹತ್ರ ಏನ್ ಬೇಕಾದ್ರೂ ಮನ್ಸ್ ಬಿಚ್ಚಿ ಮಾತಾಡ್ಬೋದು. ಸತ್ಯ ಹೇಳು ಕಂದ, ನೀನ್ ಯಾವಾಗ್ಲೂ ಹೀಗೇನಾ ಅಥವಾ ಇವರೆಲ್ಲರೂ ಸೇರಿ ನಿನ್ನ ಈ ರೀತಿ ಮಾಡಿದಾರಾ? ಅಯ್ಯೋ ಇಲ್ಲ ಚಿಕ್ಕಿ, ಎಲ್ಲರೂ ನನ್ನನ್ನು ತುಂಬಾನೇ ಪ್ರೀತಿ ಮಾಡ್ತಾರೆ. ಎಲ್ರೂ ನಿನ್ನನ್ನು ಪ್ರೀತಿ ಮಾಡ್ತಾರೆ ಸರಿ, ಆದ್ರೆ ನಿನ್ನಪ್ಪ ನಿನ್ನನ್ನು ಪ್ರೀತಿ ಮಾಡ್ತಾರಾ? ಹಾ, ಅವರು ನನ್ನನ್ನು ತುಂಬಾನೇ ಪ್ರೀತಿ ಮಾಡ್ತಾರೆ. ನಾನೇ ಅವ್ರ ಹತ್ರ ಹೋಗಲ್ಲ. ಅವ್ರು ನನ್ನ ನೋಡ್ದಾಗೆಲ್ಲ ಅಮ್ಮನ ನೆನೆಸ್ಕೊಂಡು ಕೊರಗ್ತಾರೆ. ಹಾ, ಅದಕ್ಕೆ ನಾನೇ ಅವ್ರ ಹತ್ರ ಹೋಗಲ್ಲ. ಅದೆಲ್ಲ ಓಕೆ ಕಂದ, ಮತ್ತೆ ಸೀರೆ ಯಾಕೆ ವಾಪಸ್ ಕೊಟ್ಬಿಟ್ಟೆ? ಅದೇ ಹೇಳಿದ್ನಲ್ಲ ಚಿಕ್ಕಿ, ಅಪ್ಪ ನನ್ನ ನೋಡ್ದಾಗೆಲ್ಲ ಅಮ್ಮನ್ನ ನೆನೆಸ್ಕೋತಾರೆ, ಕೊರಗ್ತಾರೆ. ಅಂಥದ್ರಲ್ಲಿ ನಾನು ಅಮ್ಮನ ಸೀರೆ ಉಟ್ಕೊಂಡ್ಬಿಟ್ಟೆ. ಅವ್ರಿಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ಅದಕ್ಕೆ ಸೀರೆ ವಾಪಸ್ ಕೊಟ್ಬಿಟ್ಟೆ ಅಷ್ಟೆ. ನಿಜನಾ?
ಪ್ರಾರ್ಥನಾ ಯಾಕಿನ್ನೂ ಬಂದಿಲ್ಲ? ದಿನ ನನಗೆ ಗುಡ್ ನೈಟ್ ಹೇಳೋದನ್ನ ಮಿಸ್ ಮಾಡಲ್ಲ ಅಲ್ವಾ ಕಂದ? ಅಯ್ಯೋ, ಯಾಕಮ್ಮ ಹೀಗೆ ಕೇಳ್ತಿದ್ದೀರಾ? ನಾನ್ ಯಾವತ್ತಾದ್ರೂ ನಿಮಗ್ ಗುಡ್ ನೈಟ್ ಹೇಳ್ದೆ ಮಲ್ಗಿದ್ದೀನಾ? ಇನ್ಫ್ಯಾಕ್ಟ್ ನಿಮಗ್ ಗುಡ್ ನೈಟ್ ಹೇಳ್ದೆ ನನಗ್ ನಿದ್ದೆನೇ ಬರಲ್ಲ. ದೇವ್ಕಿ, ಏನು ಅಲ್ಲಿ ನಿಂತಿದ್ಯಾ? ಮಲ್ಗಲ್ವಾ? ಮಲಗ್ತೀನಿ ರೀ, ನೀವು ಮಲ್ಗಿ. ಮೊದಲೇ ಅವಳು ದುಃಖದಲ್ಲಿದ್ದಾಳೆ, ಅಂಥದ್ರಲ್ಲಿ ಅವಳು ಗುಡ್ ನೈಟ್ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ನಾನೇ ಹೋಗಿ ಅವಳು ಗುಡ್ ನೈಟ್ ಹೇಳಿ ಬರ್ತೀನಿ. ಪಾವ್ನಿ ಒಬ್ಳೆ ಮಲಗಿದ್ದಾಳೆ, ಪ್ರಾರ್ಥನಾ ಇಲ್ಲಿ? ಅದು ಪ್ರಾರ್ಥನಾ ನನಗೆ ಕ್ಷಮಿಸ್ಬಿಡು ಮಗಳೇ. ನನಗೆ ಗೊತ್ತು ನಿನಗೆಷ್ಟು ನೋವಾಗಿದೆ ಅಂತ. ತಾಯಿಯಾಗಿ ನಾನು ನಿನಗೆ ಸಮಾಧಾನ ಮಾಡಬೇಕಾಗಿತ್ತು, ಮಡಿಲಲ್ಲಿ ಮಲಗಿಸ್ಕೊಂಡು ಕಣ್ಣೀರು ಒರೆಸ್ಬೇಕಾಗಿತ್ತು. ಆದರೆ ನಾನು ಇಲ್ಲಿವರೆಗೂ ಬಂದು ಹಾಗೆ ಹೋಗಿದ್ದಾಳೆ ಅಂದ್ರೆ ನಾನು ಹಚ್ಚಿದ ಬೆಂಕಿ ಅಲ್ಲಿ ಇನ್ನೂ ಉರಿತಾ ಇದೆ ಅಂತಾಯ್ತು. ಇನ್ಮೇಲೆ ನಿನ್ ಪಾಡು ಹೀಗೇನೆ ದೇವ್ಕಿ. ಕಣ್ಮುಂದೆ ಎಲ್ಲ ಇರತ್ತೆ, ಆದ್ರೆ ಕೈಗೆ ಸಿಕ್ಕಲ್ಲ. ಇಲ್ಲಿ ತನಕ ಏನೇನೆಲ್ಲ ನಿಂದಾಗಿತ್ತೋ ಅದ್ಯಾವ್ದು ಇನ್ಮೇಲೆ ನಿಂದಾಗ ಉಳಿಯಲ್ಲ. ದೇವ್ಕಿ, ಅಲ್ಯಾಕೆ ನಿಂತಿದ್ಯಾ? ಅದು ನೀರು ಕುಡಿಬೇಕಾಗಿತ್ತು, ರೂಮ್ನಲ್ಲಿರಲಿಲ್ಲ. ಅಡುಗೆ ಮನೆಗೆ ಹೋಗಿ ಕುಡ್ಕೊಂಡು ಬಂದೆ.
ಸರಿ, ಬಂದು ಮಲ್ಕೋ. ಹಾಂ ರೀ. ನಿದ್ದೆ ಬರ್ತಿಲ್ವಾ ದೇವ್ಕಿ? ದೇವ್ಕಿ, ನಿದ್ದೆ ಬರ್ತಿಲ್ವಾ? ಹಾಂ ರೀ, ನಿದ್ದೆ ಬರ್ತಿದೆ, ಮಲಗ್ತೀನಿ. ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಪ್ರಾರ್ಥನಾ, ನನ್ನ ಮಗಳಿಗೆ ನನ್ನಿಂದನೇ ಅನ್ಯಾಯ ಆಗಿದೆ. ತಾಯಿಯಾಗಿ ಮಾಡಬೇಕಾಗಿರೋ ಯಾವ ಕರ್ತವ್ಯನೂ ನಾನು ಸರಿಯಾಗಿ ಮಾಡಲಿಲ್ಲ. ಇವತ್ತಿನವರೆಗೂ ಅವಳ ಮುಖದಲ್ಲಿ ನಗು ನೋಡಬೇಕು ಅಂತ ಆಸೆ ಪಟ್ಟನೆ ಹೊರತು ಆ ನಗು ಶಾಶ್ವತವಾಗಿ ಉಳಿಸ್ಬೇಕು ಅನ್ನೋ ಯಾವ ಪ್ರಯತ್ನನೂ ನಾನು ಮಾಡಲಿಲ್ಲ. ಪಾಪ ಆ ಮಗು ಎಷ್ಟು ನೋವು ಪಡ್ತಿದ್ಯೋ ಏನೋ. ವಾಸುಕಿ ಅಕ್ಕನ ಮಡ್ಲಲ್ಲಿ ಒಳ್ಳೆ ಮಗು ಥರ ಮಲಗಿದ್ಲು. ನಾನು ಅವಳಿಗೆ ಪ್ರೀತಿ ಕೊಟ್ಟೆ ಹೊರತು ಆ ಪ್ರೀತಿ ಅವಳಿಗೆ ಸಾಕಾಗ್ತಿದ್ಯಾ ಅಂತ ಯಾವತ್ತೂ ಯೋಚನೆ ಮಾಡಲಿಲ್ಲ. ಅವಳು ಬಯಸೋ ಪ್ರೀತಿನ ಕೂಡ ಕೊಡಿಸ್ಲಿಲ್ಲ. ಈಗ ನಾನು ಮಾಡಬೇಕಾಗಿರೋ ಕರ್ತವ್ಯನ ವಾಸುಕಿ ಅಕ್ಕ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಸಿಗ್ಬೇಕಾಗಿರೋ ನನ್ನ ಮಗಳ ಪ್ರೀತಿ ಅವ್ರಿಗೆ ಸಿಗ್ತಾ ಇದೆ. ನನ್ನ ಮಗಳು ನನ್ನಿಂದ ದೂರ ಆಗ್ತಾ ಇದ್ದಾಳೆ. ಯಾಕೆ ಮಗಳೇ ಸಡನ್ ಆಗಿ ಎದ್ಬಿಟ್ಟೆ? ಚಿಕ್ಕಿ, ಟೈಮ್ ಎಷ್ಟಾಯ್ತು? ಯಾಕೆ? ಇನ್ನೂ 11 ಗಂಟೆ ಅಷ್ಟೇ. ಅಯ್ಯೋ, 11 ಗಂಟೆನಾ? ಅಲ್ಲ ಕಂದ, 10 ಆದ್ಮೇಲೆ 11, 11 ಆದ್ಮೇಲೆ 12 ಹಾಗೆ ಆಗತ್ತೆ. ನೀನ್ ಯಾಕೆ ಇಷ್ಟೊಂದು ಗಾಬರಿ ಪಡ್ತಾ ಇದೀಯಾ? ಅದು ಚಿಕ್ಕಿ, ನಾನ್ ದೇವ್ಕಿ ಅಮ್ಮಂಗೆ ಗುಡ್ ನೈಟ್ ಹೇಳೋವರೆಗೂ ಅವ್ರು ಮಲ್ಗಲ್ಲ. ನಾನ್ ಬೇರೆ ಇಷ್ಟೊತ್ತು ಇಲ್ಲೇ ಮಲಗ್ಬಿಟ್ಟೆ. ಪಾಪ ಅಮ್ಮ ಕಾಯ್ತಾ ಇರ್ತಾರೆ. ಗುಡ್ ನೈಟ್ ಚಿಕ್ಕಿ. ಅಲ್ಲ ಕಂದ, ದೇವ್ಕಿ ಆಗ್ಲೇ ಮಲಗ್ಬಿಟ್ಟಿರ್ತಾಳೆ. ನೀನ್ ಇಷ್ಟೊತ್ತಲ್ಲಿ ಹೋಗಿ ಅವಳಿಗೆ ಡಿಸ್ಟರ್ಬ್ ಮಾಡ್ಬೇಕಾ? ನೋಡು, ಇವತ್ತು ಬೇರೆ ಹಬ್ಬ ಅಂತ ಸಿಕ್ಕಾಬಟ್ಟೆ ಓಡಾಡಿದಾಳೆ. ನೀನ್ ಹೋಗಿ ಅವಳನ್ನ ಎಬ್ಸೋದು ಸರಿಯಲ್ಲ ಅಲ್ವಾ? ಸೂರ್ಯ ಹುಟ್ಟೆ ಬೆಳಗಾಗ್ಬೋದೋ ಏನೋ, ಆದ್ರೆ ನಾನ್ ದೇವ್ಕಿ ಅಮ್ಮಂಗ್ ಗುಡ್ ನೈಟ್ ಹೇಳೋವರೆಗೂ ಅವ್ರು ಮಾತ್ರ ಮಲ್ಗಲ್ಲ. ಎಷ್ಟೇ ಸುಸ್ತಾದ್ರೂ ನಾನು ಹೋಗೋವರೆಗೂ ಎದ್ದೇ ಇರ್ತಾರೆ. ಇನ್ನೊಂದು 10 ನಿಮಿಷ ನಾನು ಇಲ್ಲೇ ಇದ್ರೆ ಅವರೇ ಹುಡ್ಕೊಂಡು ಬಂದ್ಬಿಡ್ತಾರೆ ಗೊತ್ತಾ?